ಗೈಸ್ ನೋಡಿ ಇವತ್ತೊಂದು ನಿಮಗೆ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬಾ ಸಿಂಪಲ್ ಇರುತ್ತೆ. ಜಸ್ಟ್ 10 ರೂಪಾಯಿ ಹಾಕಿದ್ರೆ ನಿಮಗೆ 100 ರೂಪೀಸ್ ವಾಪಸ್ ಬರುತ್ತೆ. ಒಬ್ಬರಿಗೆ ರೆಫರ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ 100 ರೂಪೀಸ್ ವಾಪಸ್ ಬರುತ್ತೆ. ಸೊ ನೋಡಿ ಇದೇ ರೀತಿ ನೀವು 10 ಜನಕ್ಕೆ ರೆಫರ್ ಮಾಡಿದ್ರೆ 1000 ರೂಪೀಸ್, ಆ ರೀತಿ ನೀವು 100 ಜನಕ್ಕೆ ರೆಫರ್ ಮಾಡಿದ್ರೆ ಅಂದ್ರೆ 10,000 ರೂಪಾಯಿ ಆಗುತ್ತೆ. ಸೊ ಈ ರೀತಿ ನೀವು ದುಡ್ಡನ್ನ ಮಾಡ್ಬೋದು. ಜಸ್ಟ್ 10 ರೂಪಾಯಿ ಹಾಕೋದ್ರಿಂದ ನಿಮ್ಗೆ ಡೈರೆಕ್ಟ್ ಆಗಿ 100 ರೂಪೀಸ್ ಫ್ರೀ ಆಗಿ ಸಿಗುತ್ತೆ. ಅದು ಹೇಗಂತ ತಿಳಿಸ್ತೀನಿ, ವಿಡಿಯೋನ ಪೂರ್ತಿ ನೋಡ್ಕೊರಿ. ಅಪ್ಲಿಕೇಶನ್ ಲಿಂಕ್ ವಿಡಿಯೋ ಕೆಳಗಿರ್ತೈತಿ. ವಿಡಿಯೋದಾಗ ನೋಡಿ ತಿಳ್ಕೊಂಡು ಆಮೇಲೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ರಿ. ನೋಡಿ ಭಾಳ ಸಿಂಪಲ್ ಇರ್ತೈತಿ. ಇವಾಗ ನೀವು ಏನು ಮಾಡ್ಬೇಕಂದ್ರೆ ನಾನು ವಿಡಿಯೋ ಕೆಳಗೆ ಒಂದು ಅಪ್ಲಿಕೇಶನ್ ಲಿಂಕ್ನ ಕೊಟ್ಟೀನಿ. ಅದನ್ನ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಬೇಕಾ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮಗೆ ಡೈರೆಕ್ಟ್ ಆಗಿ ಈ ರೀತಿ ಓಪನ್ ಆಗ್ತೈತಿ. ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು OTP ಬರ್ತೈತಿ, ಅಲ್ಲಿ ಆಕ್ಟಿವೇಶನ್ ಮಾಡ್ಕೊರಿ. ಈ ಡಿಜಿಟಲ್ ಗೋಲ್ಡ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ 10 ರೂಪಾಯಿ ಇನ್ವೆಸ್ಟ್ ಮಾಡೋಕೆ ಹೇಳುತ್ತೆ. ಸೊ ನೀವು 10 ರೂಪಾಯಿ ಯೋಚನೆ ಮಾಡಬೇಡಿ. 10 ರೂಪಾಯಿಗೆ 50 ರೂಪಾಯಿ 100 ರೂಪಾಯಿ ಬರುತ್ತೆ. ನೀವು 50 ರೂಪಾಯಿನೂ ಬರ್ಬೋದು, 100 ರೂಪಾಯಿ ಬರ್ಬೋದು. ನನಗಂತೂ 100 ರೂಪೀಸ್ ಬಂದಿದೆ, ನೀವು ಪ್ರೂಫ್ನ ನೋಡ್ಬೋದು. ಸೊ ಇಲ್ಲಿ 10 ರೂಪಾಯಿ ಯೋಚನೆ ಮಾಡಬೇಡಿ. 10 ರೂಪಾಯಿನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಇನ್ವೆಸ್ಟ್ ಮಾಡೋಕೆ ಹೇಳುತ್ತೆ. ಇಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿರೋ ಫುಲ್ ನೇಮ್ನ ಹಾಕ್ಬಿಟ್ಟು, ಪ್ಯಾನ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು, ಡೇಟ್ ಆಫ್ ಬರ್ತ್ನ ಹಾಕ್ಬಿಟ್ಟು, ಅಲ್ಲಿ KYC ಸಬ್ಮಿಟ್ ಮಾಡ್ಕೊಂಡು ಇಲ್ಲಿ ಕೇಳಿರೋ ಎಲ್ಲ ಸ್ಯಾಲರಿ ಪ್ರೂಫ್ನ ಎಲ್ಲ ಆ್ಯಡ್ ಮಾಡ್ಕೊಂಡು ಆಕ್ಟಿವ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಕೇಳುತ್ತೆ. ಅದರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡು 10 ರೂಪಾಯಿ ಮೇಲೆ ಇಷ್ಟು ಪೈಸಾ ಇರುತ್ತೆ, ಅದನ್ನ 10 ರೂಪಾಯಿನ ಪೇ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಪೇ ಮಾಡ್ಕೊಂಡ ತಕ್ಷಣ ವಾಪಸ್ ನೀವು ಅಪ್ಲಿಕೇಶನ್ ಓಪನ್ ಮಾಡಿ. ಆಮೇಲೆ ನಿಮ್ಗೆ ಇಲ್ಲಿ ರಿವಾರ್ಡ್ ಸೆಕ್ಷನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನೋಡ್ಬೋದು. ನಿಮ್ಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಬಂದ್ಬಿಟ್ಟು ಕ್ರೆಡಿಟ್ ಆಗಿರುತ್ತೆ. ನನಗೆ ಬಂದ್ಬಿಟ್ಟು 39 ರೂಪೀಸು ಪ್ಲಸ್ 100 ರೂಪೀಸು ಕೂಡ ಕ್ರೆಡಿಟ್ ಆಗಿದೆ. ನೀವು ನೋಡ್ತಾ ಇದ್ರೆ ನಿಮಗೂ ಕೂಡ ಈ ರೀತಿ ಬಂದಿರುತ್ತೆ. ಸೊ ಈ ಒಂದು ಅಮೌಂಟ್ ಅನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ ಹೆಂಗೆ ಟ್ರಾನ್ಸ್ಫರ್ ಮಾಡ್ಕೊಂತೀರಾ, ರಿವಾರ್ಡ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ಅಲ್ಲಿ 3 ಡಾಟ್ ನ ಕ್ಲಿಕ್ ಮಾಡ್ಕೊಂಡು ನಿಮ್ಮ UPI ID ನ ಆಡ್ ಮಾಡ್ಕೊಂಡ್ಬಿಡಿ. ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಅಂಡ್ ನೆಕ್ಸ್ಟ್ ಇಲ್ಲಿ ರೆಫರ್ ಮಾಡೋ ಮುಖಾಂತರ ಕೂಡ ಅರ್ನ್ ಮಾಡ್ಬೋದು. ನೀವು ಇಲ್ಲಿ ನೆಕ್ಸ್ಟ್ ಇಲ್ಲಿ ನಿಮಗೆ ರೆಫರ್ ಅಂಡ್ ಅರ್ನ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಆ ರೆಫರ್ ಅಂಡ್ ಅರ್ನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ವಾಟ್ಸಪ್ಗೆ ಶೇರ್ ಮಾಡೋದು ಲಿಂಕ್. ಆ ಲಿಂಕ್ ಮುಖಾಂತರ ಅವರು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂತಾರೆ. ಇವಾಗ ನಿಮಗೆ ಪ್ರೊಸೆಸ್ ಹೇಳಿದ್ನಲ್ಲ, ಇದೇ ರೀತಿ ಸೇಮ್ ಟು ಸೇಮ್ ಪ್ರೊಸೆಸ್ ಅವ್ರ ಕೈಯಲ್ಲೂ ಮಾಡಿಸಿ ಪ್ಯಾನ್ ಕಾರ್ಡ್ ಅಂದ್ರೆ ಓಪನ್ ಮಾಡ್ಕೊಂಡು ಮೊಬೈಲ್ ಮಾಡ್ಬಿಟ್ಟು OTP ಹಾಕ್ಬಿಟ್ಟು ಡಿಜಿಟಲ್ ಗೋಲ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು 10 ರೂಪೀಸ್ ಇನ್ವೆಸ್ಟ್ ಮಾಡಿ. ಇಲ್ಲಿ ಪ್ಯಾನ್ ಕಾರ್ಡ್ ನಂಬರು ಅಂಡ್ ಪ್ಯಾನ್ ಕಾರ್ಡ್ ನೇಮು, ಪ್ಯಾನ್ ಕಾರ್ಡ್ ನಂಬರ್ ಅಂಡ್ ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ 100 ರೂಪೀಸ್ ಮುಲಾಜ್ ಎಲ್ಲ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಬಂದ್ಬಿಟ್ಟು ಕ್ರೆಡಿಟ್ ಆಗುತ್ತೆ. ಈ ರೀತಿ ಪ್ರೊಸೆಸ್ನ ನೀವು ಶೇರ್ ಮಾಡಿಬಿಟ್ಟು ನೀವು ಫ್ರೆಂಡ್ಸ್ಗೂ ಕೂಡ ಮಾಡಿಸ್ಬೇಕಾಗತ್ತೆ. ಅಪ್ಲಿಕೇಶನ್ ವಿಡಿಯೋ ಕೆಳಗಡೆ ಇರುತ್ತೆ, ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿಂದ ಡೈರೆಕ್ಟ್ ಆಗಿ ಈ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. 100 ರೂಪೀಸ್ ಬರ್ತಾ ಹೋಗುತ್ತೆ. ಅಂದ್ರೂ ಇವಾಗ ನೋಡಿ ಒಬ್ಬರಿಗೆ ರೆಫರ್ ಮಾಡಿದ್ರೆ 100 ರೂಪೀಸ್, 10 ಜನಕ್ಕೆ ರೆಫರ್ ಮಾಡಿದ್ರೆ 1000 ಆಗುತ್ತೆ. ಅಲ್ಲಿಂದ 100 ಜನಕ್ಕೆ ರೆಫರ್ ಮಾಡಿದ್ರೆ 10,000 ಆಗುತ್ತೆ. ತಿಂಗಳಿಗೆ 10,000 ನೀವು ಆರಾಮ್ ಮಾಡ್ಬೋದು. ಒಂದು ದಿನಕ್ಕೂ ಕೂಡ ನೀವು 10,000ನ ಅರ್ನಿಂಗ್ ಮಾಡ್ಬೋದು. ಈ ತರ ಅರ್ನಿಂಗ್ ವಿಡಿಯೋಗಳು ನೋಡೋಕೆ ನೀವೇನ ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದ್ರೆ ಡೈರೆಕ್ಟ್ ಆಗಿ ಶೇರ್ ಮಾಡ್ಕೊರಿ.